ಡಿಕೆ ಶಿವಕುಮಾರ್ ಸಂಪುಟ ವಿಸ್ತರಣೆಗೆ ಹೆಚ್ಚಿನ ಲಾಬಿ ನಡೀತಾ ಇದೆ. 20 ಸಚಿವ ಸ್ಥಾನಗಳಿಗೆ 50ಕ್ಕೂ ಹೆಚ್ಚು ಶಾಸಕರು ಪೈಪೋಟಿಯನ್ನ ನಡೆಸ್ತಾ ಇದ್ದಾರೆ. ಪ್ರಬಲ ಜಾತಿ, ಮಹಿಳಾ ಕೋಟ, ಯುವ ಮುಖಗಳಿಗೆ ಮಣೆ ಹಾಕುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಂಡು ಬರ್ತಾ ಇದೆ. ಆಷಾಢಕ್ಕೂ ಮುನ್ನವೇ ಸಚಿವ ಸಂಪುಟ ವಿಸ್ತರಣೆ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಪಿಎನ್ಎಸ್ ವಿಸ್ತಾರದಲ್ಲಿ ಸಂಪುಟ ವಿಸ್ತರಣೆ ಇನ್ಸೈಡ್ ಸ್ಟೋರಿಯನ್ನ ನಿಮಗೆ ತೋರಿಸ್ತೀವಿ. ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಈಗ ಲಾಬಿ ನಡೀತಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಇನ್ನೇನು ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ, ಆಷಾಢ ಬಂದ್ಬಿಡ್ತಾ ಇದೆ, ಹಾಗಾಗಿ ಸಚಿವ ಸಂಪುಟ ವಿಸ್ತರಣೆ ಆಗ್ಬಿಡ್ಬೇಕು ಅಂತ ಹೇಳಿ ಈಗ ಸಚಿವಾಕಾಂಕ್ಷಿಗಳು ಲಾಬಿಯನ್ನ ನಡೆಸ್ತಾ ಇದ್ದಾರೆ. ಸುಮಾರು ನೋಡಿ 20 ಸಚಿವಾಕಾಂಕ್ಷಿಗಳು ಬೇಕಾಗಿದ್ದಾರೆ. ಬಟ್ ಆದ್ರೆ 50 ಜನರಿಗೂ ಹೆಚ್ಚು ಜನ ಲಾಬಿಯನ್ನ ನಡೆಸ್ತಾ ಇದ್ದಾರೆ. ಮೊದಲನೆಯ ಲಿಸ್ಟ್ ನಲ್ಲಿ ನಾವು ಗಮನಿಸಿದ ಹಾಗೆ ಸಿದ್ದರಾಮಯ್ಯ ಅವರ ಬಣಕ್ಕೆ ಮಣೆ ಹಾಕಿದಂತದನ್ನ ಗಮನಿಸಿದ್ದೀವಿ. ಇನ್ನ ಸೆಕೆಂಡ್ ಲಿಸ್ಟ್ ಅಲ್ಲಿ ಯಾವೆಲ್ಲ ಆಧಾರಗಳನ್ನ ಇಟ್ಕೊಂಡು ಸಚಿವರ ಆಕಾಂಕ್ಷಿಗಳನ್ನ ತಮ್ಮತ್ತ ಸೆಳೆದುಕೊಳ್ಳುವಂತಹ ಪ್ರಯತ್ನ ಆಗುತ್ತೆ ಅನ್ನುವಂತಹ ಪ್ರಶ್ನೆಗಳು ಎದುರಾಗ್ತಾ ಇದೆ. ಒಂದು ಕಡೆ ಪ್ರಾಂತ್ಯವಾರು ಇರಬಹುದು, ಜಾತಿವಾರು ಇರಬಹುದು, ಅಥವಾ ಮುಂದಿನ ಚುನಾವಣೆಯನ್ನ ಗಮನದಲ್ಲಿ ಇಟ್ಕೊಂಡೇನೆ ಮುಂದಿನ ಲಿಸ್ಟ್ ಅನ್ನ ತಯಾರು ಮಾಡ್ತಾರೆ ಅನ್ನುವಂಥದ್ದು ಮುಖ್ಯವಾಗಿ ಗಮನಿಸಬೇಕಾಗಿರುವಂತಹ ವಿಚಾರ ಅಂತಂದ್ರೆ ಹೊಸಬರಿಗೆ ಅವಕಾಶವನ್ನ ಮಾಡಿಕೊಡುವಂತಹ ಪ್ರಯತ್ನ ಆಗುತ್ತೆ ಸೆಕೆಂಡ್ ಲಿಸ್ಟ್ ಅಲ್ಲಿ. ಜೊತೆಗೆ ಡಿಕೆ ಶಿವಕುಮಾರ್ ಅವರು ತಮ್ಮ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಂತವರನ್ನ ಸಚಿವ ಸ್ಥಾನಕ್ಕೆ ಕೊಡುವಂತಹ ಸಚಿವ ಸ್ಥಾನಾಕಾಂಕ್ಷಿಗಳನ್ನ ತಮ್ಮತ್ತ ಸೆಳೆದುಕೊಳ್ಳುವಂತಹ ಪ್ರಯತ್ನ ಆಗುತ್ತೆ. ಇನ್ನ ಸಚಿವಾಕಾಂಕ್ಷಿಗಳಿಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಆಷಾಢಕ್ಕೂ ಸಂಪುಟ ವಿಸ್ತರಣೆಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಶೀಘ್ರದಲ್ಲೇ ಸಚಿವ ಸಂಪುಟ ವಿಸ್ತರಣೆ ಅಂತ ಹೇಳಿ ಗೃಹ ಸಚಿವ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಂಪುಟ ವಿಸ್ತರಣೆ ಹೈಕಮಾಂಡ್ಗೆ ಬಿಟ್ಟಂತಹ ವಿಚಾರ ಅಂತ ಹೇಳಿ ಖಾದರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೆಳಗಾವಿಗೆ 2 ಮಂತ್ರಿಗಿರಿ ನೀಡುವಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಕಡೆ ಪಟ್ಟು ಹಿಡಿದು ಕುಳಿತಿದ್ದಾರೆ. ಶೀಘ್ರದಲ್ಲೇ ಆಗುತ್ತೆ. ಈಗ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಕಾಂಗ್ರೆಸ್ ಅಧ್ಯಕ್ಷರು ಹೇಳಿದ್ದಾರೆ, ಈ ಇಂಥ ಸಂದರ್ಭದಲ್ಲಿ ಫುಲ್ ಫ್ಲೆಶ್ ಕ್ಯಾಬಿನೆಟ್ ಆದಷ್ಟು ಬೇಗ ಆದ್ರೆ ಈ ಒಂದು ತುರ್ತು ಪರಿಸ್ಥಿತಿ ತರ ಏನ್ ನಿರ್ಮಾಣ ಆಗ್ತಾ ಇದೆ, ಬರೋದಿರ್ಬಹುದು ಅಥವಾ ನೆರೆದಿರ್ಬಹುದು, ಸೊ ಒಂದು ಫುಲ್ ಫ್ಲೆಶ್ ಕ್ಯಾಬಿನೆಟ್ ಇದ್ರೆ ಎಲ್ಲರಿಗೂ ಜವಾಬ್ದಾರಿ ಕೊಟ್ಟು ಬೇಗ ಒಂದು ಎಲ್ಲರಿಗೂ ಪರಿಹಾರ ಕೊಡ್ಬೋದು ಅಂತ ಇದೆ. ಮುಂಚೆ ಆಗ್ಬಿಡುತ್ತಾ ಅಂತ ಅಧಿಕಾರ ಇಲ್ಲ, ನಾನ್ ನಂಬಲ್ಲ. ಆದ್ರೆ ಅಧಿಕಾರ ಕೊಡ್ಬೇಕಾದ್ರೆ ತಗೋಬೇಕಾದ್ರೆ ಯಾರು ನೋಡ್ತಾರೆ ಅದು. ಬಟ್ ಅದಕ್ಕೆ ಇದಕ್ಕೆ ಸಂಬಂಧ ಇಲ್ಲ. ಇವ್ರೆ ನಮ್ ಜವಾಬ್ದಾರಿ ನಮ್ಮ ಜನರಿಗೆ ನೋಡ್ಕೊಳೋದು ಆಯ್ತಾ. ಅಂಡ್ ಇಟ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ನೀವು ಹೇಳ್ದಂಗೆ ಆಷಾಢ ಇರ್ಬೋದು, ರಾಹು ಕಾಲ ಇರ್ಬೋದು, ಯಾರ್ಯಾರ ಭಕ್ತಿ ಮತ್ತೆ ಯಾರ್ಯಾರ ನಂಬಿಕೆ ಅವ್ರಿಗೆ ಇರ್ತದೆ. ಬಟ್ ಇಟ್ ಶುಡ್ ನಾಟ್ ಅಫೆಕ್ಟ್ ಗವರ್ನೆನ್ಸ್ ಅಲ್ಲ. ಸಂಪುಟ ವಿಸ್ತರಣೆ ಅದು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡಿ ಸರಿಯಾದ ಸಮಯದಲ್ಲಿ ಅದರ ಎಕ್ಸ್ಪೆನ್ಷನ್ ಮಾಡ್ತಾರೆ. ಅಲ್ಲೇ ತನಕ ನಾವು ಏನು ಇವತ್ತು ಸಚಿವರು ನಾವಿದ್ದೇವ, ನಮಗೆ ಬೇರೆ ಬೇರೆ ಜಿಲ್ಲೆಯ ಜವಾಬ್ದಾರಿ ಕೊಟ್ಟಿದ್ದೇವೆ. ಅದಕ್ಕೆ ಇದ್ದಂತೆ ನಾವೆಲ್ಲ ಸಚಿವರು ಡಬಲ್ ಕೆಲಸ ಮಾಡಿಕೊಂಡು ಸರ್ಕಾರಕ್ಕೆ ಜನರಿಗೆ ಸೇವೆ ಮಾಡಿದ್ರೆ ಎಲ್ಲಿ ಕೂಡ ಕುಂಠಿತವಾಗಲಿಲ್ಲ. ಮುಖ್ಯಮಂತ್ರಿಗಳು ಮತ್ತು ನಮ್ಮ ಹೈಕಮಾಂಡ್ ಅದಕ್ಕೆ ತೀರ್ಮಾನ ತಗೊಳ್ತಾರೆ. ಬೆಳಗಾವಿ ಜಿಲ್ಲೆ ಬಹಳ ದೊಡ್ಡ ಜಿಲ್ಲೆ. ಈ ಜಿಲ್ಲೆಯಿಂದ ಸುಮಾರು 11 ಜನ ನಾವು ಕಾಂಗ್ರೆಸ್ ಪಕ್ಷದಿಂದ ಆರಿಸಿ ಹೋಗಿದ್ದೇವೆ. ನಮ್ಮ ಜಿಲ್ಲೆ ದೊಡ್ಡ ಜಿಲ್ಲೆ ಇರೋದ್ರಿಂದ ನಮ್ಮ ಜಿಲ್ಲೆಗೆ ಕನಿಷ್ಠ ಇನ್ನೂ 2 ಮಂತ್ರಿ ಸ್ಥಾನವನ್ನ ಕೊಡ್ತಾರೆ ಅನ್ನುವಂತ ನೋಡಿ. ಇಷ್ಟು ದಿನದವರೆಗೂ ಕೂಡ ಸಚಿವಾಕಾಂಕ್ಷಿಗಳು ಲಾಬಿಯನ್ನ ನಡೆಸ್ತಾ ಇದ್ರು. ಈಗ ಗುಡ್ ನ್ಯೂಸ್ ಸಿಗ್ತಾ ಇದೆ. ನಾಳೆಯಿಂದ ವಿದೇಶದಿಂದ ರಾಹುಲ್ ಗಾಂಧಿ ಅವರು ಹಿಂತಿರುಗಿ ಬರ್ತಾ ಇದ್ದಾರೆ. ರಾಹುಲ್ ಲಭ್ಯತೆಯನ್ನ ಆಧರಿಸಿ ರಾಹುಲ್ ಜೊತೆ ರಾಜ್ಯ ನಾಯಕರು ಚರ್ಚೆಯನ್ನ ಮಾಡ್ತಾರೆ. ಈಗಾಗಲೇ ಸಂಭಾವ್ಯರ ಪಟ್ಟಿ ಕೂಡ ಅಂತಿಮವನ್ನಗೊಳಿಸಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಬಳಿ ಲಿಸ್ಟ್ ಕೂಡ ಇದೆ. ಈ ಲಿಸ್ಟ್ ಅಲ್ಲಿ ಯಾರೆಲ್ಲ ಇದ್ದಾರೆ ಅನ್ನುವಂತಹ ಕುತೂಹಲ ಕೂಡ ಜಾಸ್ತಿ ಆಗ್ತಾ ಇದೆ. ಈ ಹಿಂದೆ ಸಿದ್ದರಾಮಯ್ಯ ಅವರ ಬಣದವರಿಗೆ ಒಂದಷ್ಟು ಅವಕಾಶವನ್ನ ಮಾಡಿಕೊಡಲಾಯಿತು ಫಸ್ಟ್ ಲಿಸ್ಟ್ ಅಲ್ಲಿ. ಸೆಕೆಂಡ್ ಲಿಸ್ಟ್ ಅಲ್ಲಿ ಡಿಕೆ ಶಿವಕುಮಾರ್ ಅವರ ಬಣದವರಿಗೆ ಅವಕಾಶ ಮಾಡಿಕೊಡ್ತಾರೆ. ಜೊತೆಗೆ ಹೊಸಬರಿಗೆ ಮಣೆ ಹಾಕಲಾಗುತ್ತೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ರಾಹುಲ್ ಗಾಂಧಿ ಅವರು ಅಂತಿಮ ಮುದ್ರೆಯನ್ನ ಒತ್ತಬೇಕು ಅಷ್ಟೇ ಇರೋದು ಇವಾಗ. ಯಾಕಂದ್ರೆ ಲಿಸ್ಟ್ ರೆಡಿ ಆಗಿರೋದ್ರಿಂದಾಗಿ ಅವರ ಬರುವಿಕೆಗಾಗಿ ಈಗ ಕಾಯ್ತಾ ಇದ್ದಾರೆ. ಹೈಕಮಾಂಡ್ ಸಮ್ಮತಿ ಸಿಕ್ಕಿದ್ರೆ 13ರಿಂದ 14ರಂದು ವಿಸ್ತರಣೆ ಆಗುವಂತಹ ಸಾಧ್ಯತೆ ಇದೆ. ಜುಲೈ 15ರಿಂದ ಆಷಾಢ ಮಾಸ ಆರಂಭ ಆಗುತ್ತೆ.
ಹಾಗಾಗಿ ಅಷ್ಟರೊಳಗಡೆ ಇದನ್ನ ಫೈನಲೈಸ್ ಮಾಡಬೇಕು, ಅಷ್ಟರಲ್ಲೆಲ್ಲ ಕೂಡ ಸಚಿವ ಸಂಪುಟ ವಿಸ್ತರಣೆ ಆಗಬೇಕು ಅನ್ನುವಂತಹ ಆಶಾಭಾವನೆಯನ್ನ ಹೊಂದಿದ್ದಾರೆ. ಇನ್ನು ಆಷಾಢಕ್ಕೂ ಮುನ್ನವೇ ಸಚಿವ ಸಂಪುಟ ವಿಸ್ತರಣೆ ಮಾಡಬೇಕು ಅನ್ನುವಂತಹ ಪ್ಲಾನ್ ಅನ್ನ ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ. ಸಚಿವಾಕಾಂಕ್ಷಿಗಳಿಗೆ ಈಗ ಗುಡ್ ನ್ಯೂಸ್ ಅನ್ನ ಕೊಡಲಾಗ್ತಾ ಇದೆ. ಯಾಕಂತಂದ್ರೆ ಸಾಕಷ್ಟು ಮಂದಿ, ಸುಮಾರು 50 ಜನರು ಲಾಬಿಯನ್ನ ನಡೆಸ್ತಾ ಇದ್ದಾರೆ. ತಮ್ಮ ತಮ್ಮ ನಾಯಕರುಗಳ ಮುಖಾಂತರವಾಗಿ ಲಾಬಿ ನಡೆಸುವಂತಹ ಪ್ರಯತ್ನ ಆಗ್ತಾ ಇದೆ. ಒಂದು ಕಡೆ ಮಾಜಿ ಸಚಿವರಲ್ಲೇ ತೀವ್ರ ಸ್ಪರ್ಧೆ ನಡೀತಾ ಇದೆ. ನೋಡಿ ಯಾರೆಲ್ಲ ಇದ್ದಾರೆ ಆ ಮಾಜಿ ಸಚಿವರುಗಳು, ನಮಗೆ ಬೇಕು ಸಚಿವ ಸ್ಥಾನ ಅನ್ನುವಂತಹ ನಿರೀಕ್ಷೆಯನ್ನ ಹೊಂದ್ಕೊಂಡಿದ್ದಾರೆ. ಜೊತೆಗೆ ನಾಯಕರುಗಳ ಮೇಲೆ ಒತ್ತಡವನ್ನ ಕೂಡ ಹಾಕ್ತಾ ಇದ್ದಾರೆ. ಆ ಲಿಸ್ಟ್ ಅಲ್ಲಿ ನಾವು ಮೊದಲನೇದಾಗಿ ನೋಡೋದೇ ದಿನೇಶ್ ಗುಂಡೂರಾವ್ ಅವರು. HK ಪಾಟೀಲ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಜಮೀರ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಜಮೀರ್ ಅವರು ಹೆಸರು ಮೊದಲನೇ ಲಿಸ್ಟ್ ಅಲ್ಲೇ ಆಗ್ಬೇಕಾಗಿತ್ತು, ಬಟ್ ಆ ಆಡಿಯೋ ವೈರಲ್ ಆಗಿದ್ರಿಂದಾಗಿ ಅವರ ಹೆಸರು ಡಿಲೀಟ್ ಆಯ್ತು. ಬಟ್ ಈಗ ಈ ಒಂದು ಲಿಸ್ಟ್ ಅಲ್ಲಿ ಅವರ ಹೆಸರು ಇರುತ್ತಾ ಇಲ್ವಾ ಅನ್ನುವಂತಹ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಇನ್ನ ಚಲುವರಾಯಸ್ವಾಮಿ ಅವರು DK ಶಿವಕುಮಾರ್ ಅವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಂತವರು. ಇನ್ನು ಮಧು ಬಂಗಾರಪ್ಪ, ಸಂತೋಷ್ ಲಾಡ್ ಮತ್ತು ಶಿವರಾಜ್ ತಂಗಡಗಿ ಕೂಡ ಒಂದು ರೀತಿಯ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಂತವರು DK ಶಿವಕುಮಾರ್ ಅವರ ಬಣದಲ್ಲಿ. RB ತಿಮ್ಮಾಪುರ ಅವರ ಹೆಸರು ಕೇಳಿ ಬರ್ತಾ ಇದೆ. ಇವರು ಕೂಡ ಲಾಬಿಯನ್ನ ನಡೆಸ್ತಾ ಇದ್ದಾರೆ ಅಂತ ಹೇಳಿ. HC ಮಹದೇವಪ್ಪ ನಡುವೆ ತೀವ್ರ ಸ್ಪರ್ಧೆ ಕೂಡ ಇದೆ. ಇನ್ನ ಯಾವ ಆಧಾರದ ಮೇಲೆ, ಯಾವ ಕೋಟಾದ ಮೇಲೆ ಕಸರತ್ತು ನಡೀತಾ ಇದೆ ಅನ್ನೋದನ್ನ ಗಮನಿಸ್ತಾ ಹೋಗೋದಾದ್ರೆ, ದಲಿತ ಕೋಟಾದ ಕಸರತ್ತು ಏನಿರಬಹುದು, ಯಾರೆಲ್ಲ ಇರಬಹುದು ಆ ಲಿಸ್ಟ್ ಅಲ್ಲಿ ಅಂತ ನೋಡೋದಾದ್ರೆ, ಪ್ರಸಾದ್ ಅಬ್ಬಯ್ಯ ಅವರ ಹೆಸರು ಕೇಳಿ ಬರ್ತಾ ಇದೆ. ನಾರಾಯಣ ಸ್ವಾಮಿ ಅವರ ಹೆಸರು ಕೇಳಿ ಬರ್ತಾ ಇದೆ. ರುದ್ರಪ್ಪ ಲಮಾಣಿ ಸೇರಿದಂತೆ SC ಎಡಗೈ ಮತ್ತು ಬಲಗೈ ನಾಯಕರು ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಇನ್ನ ಮುಸ್ಲಿಂ ಕೋಟಾದಡಿಯಲ್ಲಿ ಯಾರೆಲ್ಲ ಕಸರತ್ತು ನಡೆಸ್ತಾ ಇದ್ದಾರೆ ಅನ್ನೋದನ್ನ ನೋಡೋದಾದ್ರೆ, ತನ್ವೀರ್ ಶೇಟ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಸಲೀಂ ಅಹಮದ್ ಅವರ ಹೆಸರು ಇದೆ. ರಿಜ್ವಾನ್ ಹರ್ಷದ್ ಅವರ ಹೆಸರು ಇದೆ. NA ಆರಿಸ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಒಂದು ಕಡೆ ಜಮೀರ್ ಅಹಮದ್ ಅವರ ಹೆಸರು ಇಲ್ಲ, ಬಟ್ ಲಾಬಿ ನಡೆಸ್ತಾ ಇದ್ದಾರೆ. ಈ ಹಿಂದೆ ಕೂಡ ಅವರ ಬೆಂಬಲಿಗರು ಸಾಕಷ್ಟು ಪ್ರೊಟೆಸ್ಟ್ ಅನ್ನ ಕೂಡ ಮಾಡಿದ್ರು. DK ಶಿವಕುಮಾರ್ ಅವರನ್ನ ಭೇಟಿ ಮಾಡುವುದಿರಬಹುದು ಅಥವಾ ಸಿದ್ದರಾಮಯ್ಯ ಅವರನ್ನ ಖುದ್ದಾಗಿ ಭೇಟಿ ಮಾಡಿ ಅವರ ಮನವೊಲಿಸುವಂತಹ ಪ್ರಯತ್ನ ಕೂಡ ಆಯಿತು. ಅದಾದ್ಮೇಲೆ ಅವರ ಬೆಂಬಲಿಗರು ಸಾಕಷ್ಟು ಹೋರಾಟವನ್ನ ಕೂಡ ಮಾಡಿದ್ರು. ಇನ್ನ ಕೋಟಾದಲ್ಲಿ ಭಾರಿ ಕಸರತ್ತು ನಡೀತಾ ಇದೆ. ಯಾವ್ಯಾವ ಕೋಟದಲ್ಲಿ ಗಮನಿಸ್ತಾ ಹೋಗೋದಾದ್ರೆ, KN ರಾಜಣ್ಣ ಅಥವಾ ರಾಜೇಂದ್ರ ಅವರ ಹೆಸರು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ. ಮಾಜಿ ಸಚಿವರಲ್ಲೇ ಸಾಕಷ್ಟು ತೀವ್ರ ಸ್ಪರ್ಧೆ ಎದುರಾಗ್ತಾ ಇರುವಂತದ್ದು. ಒಂದು ಕಡೆ ಸಂತೋಷ್ ಲಾಡ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಚಲುವರಾಯಸ್ವಾಮಿ ಅವರ ಹೆಸರು ಕೇಳಿ ಬರ್ತಾ ಇದೆ. ಮಾಜಿ ಸಚಿವರಾಗಿರುವಂತಹ ಮಧು ಬಂಗಾರಪ್ಪ ಅವರ ಹೆಸರು ಕೇಳಿ ಬರ್ತಾ ಇದೆ. ಮಧು ಬಂಗಾರಪ್ಪ ಅವರು ಕೂಡ DK ಶಿವಕುಮಾರ್ ಅವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಂತವರು. ಸೊ ಹಾಗಾಗಿ ಅವರಿಗೆ ಸಿಗಬಹುದು ಅನ್ನುವಂತಹ ನಿರೀಕ್ಷೆ ಕೂಡ ಇದೆ. ಬಟ್ ಆದ್ರೆ ಮಾಜಿ ಸಚಿವರಾಗಿರುವಂತಹ ಸಂತೋಷ್ ಲಾಡ್ ಅವರ ಹೆಸರು ಆದ್ರೆ ಸಿದ್ದರಾಮಯ್ಯ ಅವರ ಬಣದಲ್ಲಿ ಗುರುತಿಸಿಕೊಂಡಂತವರು. ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟಂತಹ ಸಂದರ್ಭ, ಅಂದ್ರೆ ಆ ಒಂದು ಸ್ಥಾನದಿಂದ ಇಳಿಸಿದಂತಹ ಸಂದರ್ಭದಲ್ಲಿ ಕಣ್ಣೀರನ್ನ ಹಾಕಿದ್ರು. ಇನ್ನ ಶಿವರಾಜ್ ತಂಗಡಗಿ ಅವರ ಹೆಸರು ಕೇಳಿ ಬರ್ತಾ ಇದೆ. ಮಾಜಿ ಸಚಿವರಾಗಿರುವಂತಹ RB ತಿಮ್ಮಾಪುರ ಅವರ ಹೆಸರು ಕೇಳಿ ಬರ್ತಾ ಇದೆ. HC ಮಹಾದೇವಪ್ಪ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಇವರೆಲ್ಲರೂ ಕೂಡ ತೀವ್ರ ಸ್ಪರ್ಧೆಯಲ್ಲಿ ಇದ್ದಾರೆ. ನಮಗೆ ಅವಕಾಶ ಈ ಬಾರಿ ಬೇಕೇ ಬೇಕು ಅನ್ನುವಂತಹ ಸ್ಪರ್ಧೆಯನ್ನ ಮಾಡ್ತಿದ್ದಾರೆ. ಇನ್ನ ಶಾಸಕರಾಗಿರುವಂತಹ ಹೊಸ ಮುಖಗಳಿಗೆ ಈ ಬಾರಿ ಚಾನ್ಸ್ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ. ಯಾಕಂದ್ರೆ ಸೆಕೆಂಡ್ ಲಿಸ್ಟ್ ಅಲ್ಲಿ ಹೊಸಬರಿಗೆ ಅವಕಾಶವನ್ನ ಮಾಡಿಕೊಡಬೇಕು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಅದರ ಲಿಸ್ಟ್ ಅಲ್ಲಿ ನಾವು ಗಮನಿಸ್ತಾ ಹೋಗೋದಾದ್ರೆ, ಮಾಗಡಿ ಬಾಲಕೃಷ್ಣ ಅವರ ಹೆಸರು, ಶರತ್ ಬಚ್ಚೇಗೌಡ ಅವರ ಹೆಸರು ಕೇಳಿ ಬರ್ತಾ ಇದೆ. ಜೊತೆಗೆ ಕೊಣಿಗಲ್ ರಂಗನಾಥ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಜೊತೆಗೆ ರಮೇಶ್ ಬಂಡಿ ಸಿದ್ದೇಗೌಡ ಅವರ ಹೆಸರು ಆ ಲಿಸ್ಟ್ ಅಲ್ಲಿ ಇದೆ. ಗುಬ್ಬಿ ಶ್ರೀನಿವಾಸ್ ಅವರ ಹೆಸರು ಇದೆ. ಅಶೋಕ್ ಪಟ್ಟಣ್ ಅವರ ಹೆಸರು ಇದೆ. ಇವರೆಲ್ಲರೂ ಕೂಡ ಶಾಸಕರುಗಳು. ಇವರು ನೆಕ್ಸ್ಟ್ ಲಾಬಿಯನ್ನ ನಡೆಸ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ. ಇನ್ನ ಉಳಿದ ಶಾಸಕರುಗಳನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ, ಪೊನ್ನಣ್ಣ ಅವರ ಹೆಸರಿದೆ. ಅಜಯ್ ಸಿಂಗ್ ಅವರ ಹೆಸರಿದೆ. ಇವರು ಕೂಡ ಲಾಬಿಯನ್ನ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಬೇಳೂರು ಗೋಪಾಲಕೃಷ್ಣ, ಸಚಿವ ಸಂಪುಟ ವಿಸ್ತರಣೆ ಆಗಬೇಕು ಅಂತ ಹೇಳಿ ಬೇಳೂರು ಗೋಪಾಲಕೃಷ್ಣ ಅವರು ಸಾಕಷ್ಟು ದುಂಬಾಲು ಬಿದ್ದಿದ್ರು ಈ ಹಿಂದೆ. ಒಂದು ವೇಳೆ ಆಗ್ಲಿಲ್ಲ ಅಂದ್ರೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ. ಮತ್ತೊಬ್ಬ ಶಾಸಕರನ್ನ ನಾವು ಗಮನಿಸ್ತಾ ಹೋಗ್ತಾ ಇದ್ದೀವಿ, ಬಸವರಾಜ್ ಶಿವಗಂಗಾ ಅಂತ ಹೇಳಿ. ಅವರು ಕೂಡ ಲಾಬಿಯನ್ನ ನಡೆಸ್ತಾ ಇದ್ದಾರೆ. ಅಂದ್ರೆ ಇವರಿಗೂ ಸಿಗುವಂತಹ ಚಾನ್ಸಸ್ ಇದೆ ಅಂತ. ಇನ್ನ ಶ್ರೀನಿವಾಸ್ ಮಾನೆ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಇವರೆಲ್ಲ ಯಾವ ಮಾನದಂಡಗಳನ್ನ ಅನುಸರಿಸಿ ಹೊಸಬರಿಗೆ ಅವಕಾಶವನ್ನ ಮಾಡಿಕೊಡ್ತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇರುವಂತದ್ದು. ಒಂದು ಕಡೆ
ಜಾತಿಯನ್ನ ಪರಿಗಣಿಸಿ, ಮತ್ತೊಂದು ಕಡೆ ಮುಂದಿನ ಚುನಾವಣೆಯನ್ನ ಅನುಸರಿಸಿ ಪ್ರಾಂತ್ಯವಾರು ಇರಬಹುದು ಅಥವಾ ಯಾವ ಮಹಿಳಾ ಕೋಟವನ್ನ ಅನುಸರಿಸಿ ಅವಕಾಶವನ್ನ ಮಾಡಿಕೊಡುವಂತಹ ಚಾನ್ಸಸ್ ಇದೆ. ಇನ್ನ ಶಾಸಕ ಪ್ರದೀಪ್ ಈಶ್ವರ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಅವರ ಈ ಹಿಂದೆ ಹೇಳಿದ್ರು ಶಾಸಕ ಸ್ಥಾನದಲ್ಲೂ ಇದ್ರು, ಓಕೆ ಮಂತ್ರಿಗಿರಿ ಕೊಟ್ರೆ ನಾನು ನಿಭಾಯಿಸೋದಕ್ಕೂ ರೆಡಿ ಅಂತ ಹೇಳಿ. ಸೊ ಹಾಗಾಗಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇರುವಂತದ್ದು. ರಾಘವೇಂದ್ರ ಹಿಟ್ನಾಳ್ ಅವರ ಹೆಸರು ಇದೆ, ದರ್ಶನ್ ಧ್ರುವನಾರಾಯಣ್ ಅವರ ಹೆಸರು ಕೂಡ ಇದೆ. ಸೊ ಕಾದು ನೋಡ್ಬೇಕು ಹೊಸಬರಲ್ಲಿ ಯಾರಿಗೆ ಮಣೆ ಹಾಕ್ತಾರೆ ಅಂತ ಹೇಳಿ. ಫಸ್ಟ್ ಲಿಸ್ಟ್ ಅಲ್ಲಿ ನಾವು ಗಮನಿಸಿದಾಗೆ ಇಬ್ಬರಿಗೆ ಮಾತ್ರ ಅವಕಾಶವನ್ನ ಮಾಡಿಕೊಟ್ಟಿರುವಂತದ್ದು. ಒಂದು ಖಾದರ್ ಅವರಿಗೆ, ಮತ್ತೊಂದು ಸಿದ್ದರಾಮಯ್ಯ ಅವರ ಮಗನಿಗೆ ಅವಕಾಶವನ್ನ, ಹೊಸಬರಿಗೆ ಅಂದ್ರೆ ಹೊಸ ಮುಖಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಬಟ್ ಆದ್ರೆ ಸೆಕೆಂಡ್ ಲಿಸ್ಟ್ ಅಲ್ಲಿ ಆಲ್ಮೋಸ್ಟ್ ಹೊಸಬರಿಗೆ ಅವಕಾಶವನ್ನ ಮಾಡಿಕೊಡಬೇಕು. ಹಳಬರಿಗೆ ಕೋಕನ್ನ ಕೊಟ್ಟು ಅಂದ್ರೆ ಹಿರಿಯರು ಮತ್ತು ಹೊಸಬರು ಇಬ್ಬರನ್ನ ಮಿಕ್ಸ್ ಮಾಡಿ ಈ ಬಾರಿ ಅಂದ್ರೆ ಮುಂದಿನ ಚುನಾವಣೆಯನ್ನ ಗಮನದಲ್ಲಿ ಇಟ್ಕೊಂಡು ಅವಕಾಶವನ್ನ ಮಾಡಿಕೊಡಬೇಕು ಅನ್ನುವಂಥದ್ದು ಈ ಹಿಂದೆ ಚರ್ಚೆ ಆಗಿರುವಂತಹ ವಿಚಾರ. ಬಟ್ ಆದ್ರೆ ಈ ಲಿಸ್ಟ್ ಅಲ್ಲಿ ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ಲಿಸ್ಟ್ ಅಲ್ಲಿ ಯಾರಿರಬಹುದು? ಫಸ್ಟ್ ಲಿಸ್ಟ್ ಅಲ್ಲಿ ನಾವು ಗಮನಿಸಿದಾಗೆ ಸಿದ್ದರಾಮಯ್ಯ ಅವರ ಪ್ರಭಾವ ಮುಖ್ಯವಾಗಿ ಕಂಡು ಬರ್ತಾ ಇದೆ. ಸೆಕೆಂಡ್ ಲಿಸ್ಟ್ ಅಲ್ಲಿ